ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಮಾಡ್ತಾಯಿದ್ದೀನಿ, ಅಂದರೆ ಹುಣ್ಣಿಮೆ ದಿನದ್ದು. ನಾನು ಏನೇನು ಮಾಡ್ತೀನಿ ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಾನು ಬೆಳಿಗ್ಗೆ ಒಂದು 4 ಗಂಟೆ ಹಂಗೆಲ್ಲ ಎದ್ದು ಫಸ್ಟು ನಾನು 1 ಗ್ಲಾಸಷ್ಟು ಉಗುರು ಬೆಚ್ಚಗಿರುವಂತಹ ನೀರನ್ನ ಕುಡಿತೀನಿ. ಯಾಕೆ ಅಂತಂದರೆ ನಾವು ರಾತ್ರಿ ಯಾವುದೇ ನೀರನ್ನು ನಾವು ಕುಡಿಯೋದಿಲ್ಲ. ಸೊ ಖಾಲಿ ಹೊಟ್ಟೆ ಆಗಿರೋದ್ರಿಂದ ನಾವು ಫಸ್ಟ್ ಎದ್ದ ತಕ್ಷಣ 1 ಗ್ಲಾಸ್ ನೀರು ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ 1 ಗ್ಲಾಸಷ್ಟು ಉಗುರು ಬೆಚ್ಚ ನೀರನ್ನ ಕುಡಿತೀನಿ. ಆನಂತರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ವಸ್ತುಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಹಾಕೋತೀನಿ. ಇದೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡಾಗ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ಆರಾಮ್ಸಾಗಿ ಮಾಡ್ಬೋದು. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ನಾನು ದೇವ್ರ ಮನೇನ ಅದರ ಹಿಂದಿನ ದಿನ ಅಂದರೆ ಭಾನುವಾರನೇ ನಾನು ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾವೇನಾದರೂ ಅವತ್ತೇ ಮಾಡೋಕ್ಕೆ ಹೋಗ್ತೀವಿ ಅಂದರೆ ತುಂಬಾ ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ, ಹಾಗೆ ನೆಮ್ಮದಿಯಿಂದ ಪೂಜೆ ಮಾಡೋದಕ್ಕೂ ಆಗೋದಿಲ್ಲ. ಸೊ ಕಾರಣದಿಂದ ನಾನೇನು ಮಾಡ್ತೀನಿ, ಹಿಂದಿನ ದಿನವೇ ನೀಟಾಗಿ ಎಲ್ಲನೂ ಕೂಡ ಫೋಟೋಯಿಂದನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಟ್ಕೊಂಡಿರ್ತೀನಿ. ಸೊ ದೀಪಗಳಿಗೂ ಕೂಡ ನಾನು ಬತ್ತಿ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಹಾಗೆ ಮಾಡೋದ್ರಿಂದ ನಾನು ಕ್ವಿಕ್ಕಾಗಿ ಬೇಗ ಫೋಟೋಗಳಿಗೆಲ್ಲ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವಿನ ಅಲಂಕಾರ ಮಾಡಿ ಪೂಜೆನ ಬೇಗನೆ ಶುರು ಮಾಡ್ಬೋದು. ಆ ಕಾರಣಕ್ಕಾಗಿ ನಾನು ಈ ಥರ ಮಾಡ್ಕೋತೀನಿ. ಈಗ ನಾನು ಕುಂಕುಮ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಹೂವಿನ ಅಲಂಕಾರ ಮಾಡಿ ಈಗ ಎಣ್ಣೆ ಕೂಡ ಹಾಕಿ ದೀಪಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ದೀಪ ಹಚ್ಚಿ ಪೂಜೆನ ಶುರು ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಒಂದು ಒಳ್ಳೆ ನೆಮ್ಮದಿ ಅಂತ ಅನಿಸುತ್ತೆ. ಏಕೆಂದರೆ ನಾವು ಹರಿಬರಿಯಲ್ಲಿ ಮಾಡೋಕ್ಕೆ ಹೋದಾಗ ಏನೂ ಸರಿ ಹೋಗೋದಿಲ್ಲ. ಅಂದರೆ ಏನೋ ಒಂಥರ ಅನಿಸುತ್ತೆ, ಮಾಡೋಕ್ಕಾಗಲ್ಲ, ಟಯರ್ಡ್ ಅಂತ ಅನಿಸುತ್ತೆ, ಒಂಥರ ನೆಮ್ಮದಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಹಿಂದಿನ ದಿನ ಕ್ಲೀನ್ ಮಾಡಿಕೊಂಡು ಈಗ ಪೂಜೆನ ಶುರು ಮಾಡ್ಕೋತಾ ಇದ್ದೀನಿ. ಈಗ ದೀಪ ಹಚ್ಚಿದ ಆಗಿದೆ. ನಾನಿಲ್ಲಿ ಕಾಮಾಕ್ಷಿ ದೀಪನ ರೆಗ್ಯುಲರಾಗಿ ಹಚ್ಚೋದಿಲ್ಲ. ಮಂಗಳವಾರ ಆಗಿರ್ಬೋದು ಅಥವಾ ಶುಕ್ರವಾರ ಅಥವಾ ಈ ಥರ ವಿಶೇಷ ಹಬ್ಬದ ದಿನಗಳಲ್ಲಿ ಮಾತ್ರ ನಾನು ಕಾಮಾಕ್ಷಿ ದೀಪನ ಹಚ್ತೀನಿ. ಇಲ್ಲ ಅಂತ ಅಂದರೆ ನಾನು ರೆಗ್ಯುಲರಾಗಿ ಡೈಲಿ 2 ದೀಪ ಹಚ್ಚೋದು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ, ಅದು ಹುಣ್ಣಿಮೆ ಆಗಿರೋದ್ರಿಂದ ಕಾಮಾಕ್ಷಿ ದೀಪಕ್ಕೂ ಕೂಡ ನಾನು ಎಣ್ಣೆ ಹಚ್ಚಿ ಹಾಕಿ ದೀಪನ ಹಚ್ತಾಯಿದ್ದೀನಿ. ಈಗ ನಾನು ಇದೆಲ್ಲ ಮಾಡ್ಕೊಂಡಿದ್ದು ಆಗಿದೆ. ಇಲ್ಲಿ ನಾನು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಗೆ ಹೋಗಿದ್ದೆ. ಸೊ ಅಲ್ಲಿ ಶ್ರೀಕೃಷ್ಣದ್ದು ಒಂದು ವಿಗ್ರಹ ಸಿಕ್ಕಿತ್ತು, ಅಂದರೆ ಕೊಡ್ತಾರೆ ಅಲ್ಲಿ ಮನೇಲಿಟ್ಟು ಪೂಜೆ ಮಾಡೋದಕ್ಕೆ. ಸೊ ಅದನ್ನು ತೊಗೊಂಬಂದಿದ್ವಿ. ಅದನ್ನು ತಂದು ನಾನು ಮಂಗಳವಾರ ಮತ್ತು ಶುಕ್ರವಾರ ಆಗ ಹಬ್ಬದ ದಿನಗಳಲ್ಲಿ ಯಾವಾಗಲೂ ನಾನು ಕುಂಕುಮ ಅರ್ಚನೆ ಮಾಡ್ತೀನಿ. ಅಂದರೆ 108 ಶ್ಲೋಕಗಳನ್ನ ಹೇಳಿಕೊಂಡು ಅದಕ್ಕೆ ಕುಂಕುಮ ಅರ್ಚನೆ ಮಾಡಿ ಆನಂತರ ಆ ಕುಂಕುಮನ ನಾವು ಎಲ್ಲರೂ ಮನೆಯವರೆಲ್ಲರೂ ಕೂಡ ಹಾಕೋತೀವಿ. ಈ ಥರ ಹಾಕೊಳ್ಳೋದ್ರಿಂದ ಏನೋ ಒಂದು ಪಾಸಿಟಿವಿಟಿ ಮತ್ತು ಮನೆಗೆ ಒಳ್ಳೆಯದಾಗುತ್ತೆ, ಹಾಗೆ ನಾವು ಅಂದ್ಕೊಂಡಿರುವಂತಹ ಕೆಲಸಗಳು ಈಡೇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಮಾಡುವಂತಹದ್ದು. ಸೊ ಹಾಗಾಗಿ ನಾನಿಲ್ಲಿ ಅರ್ಚನೆ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಲಾಸ್ಟಲ್ಲಿ ನಾನು ಇದಕ್ಕೆ ಹುಣ್ಣಿಮೆ ಆಗಿರೋದ್ರಿಂದ ಎಲೆ ಅಡಿಕೆ, ಬಾಳೆಹಣ್ಣು ಹಾಗೆ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದು. ನಾನಿಲ್ಲಿ ಫಸ್ಟು ಎಲೆ ಅಡಿಕೆ ಮತ್ತು ಬಾಳೆಹಣ್ಣನ್ನು ಮುರಿದು ನೈವೇದ್ಯ ಮಾಡಿ ಆ ನಂತರ ನಾನು ತೆಂಗಿನಕಾಯಿನ ಹೊಡ್ಕೊಬಂದು ದೇವರಿಗೆ ಅರ್ಪಿಸ್ತೀನಿ. ಈ ಥರ ಮಾಡೋದ್ರಿಂದ ಮನೆಗೆ ಒಳ್ಳೆಯದು ಆಗುತ್ತೆ, ಹಾಗೆ ಶುಭ ಕೂಡ. ನಾನು ಯಾವಾಗಲೂ ಹುಣ್ಣಿಮೆನ ಬೆಳಿಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆನ ಮುಗಿಸ್ತೀನಿ. ಈ ಥರ ಮಾಡೋದ್ರಿಂದ ಸೂರ್ಯ ಉದಯ ಆಗುವಷ್ಟೊತ್ತಿಗೆ ನಾವು ಮನೆಯಲ್ಲಿ ದೀಪ ಹಚ್ಚಬೇಕು. ಆ ಥರ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಅಂದರೆ ದಾರಿದ್ರ್ಯ ಆಚೆ ಹೋಗುತ್ತೆ. ಹಾಗೆ ದೇವತೆಗಳೆಲ್ಲ ಆ ಟೈಮಲ್ಲಿ ಹಸ್ತು ಅನ್ನೋದು ಜಾಸ್ತಿ ಅಂತೆ. ಹಾಗಾಗಿ ನಾವು ಆ ಟೈಮಲ್ಲಿ ಏನೇ ಕೇಳ್ಕೊಂಡ್ರು ದೇವರು ಇಲ್ಲ ಅಂತ ಹೇಳಲ್ಲ, ಕೊಡ್ತಾನೆ ಅನ್ನೋದು ನಮ್ಮ ಹಿರಿಯರು ಆವಾಗಿನಿಂದನೂ ಹೇಳ್ಕೊಂಡು ಬಂದಿರೋದು. ಸೊ ಹಾಗಾಗಿ ನಾನು ಅದು ಒಂದು ನಂಬಿಕೆ. ಇದು ವಾರಗಳಾಗಿರ್ಬೋದು ಅಥವಾ ಹಬ್ಬಗಳಲ್ಲಿ ನಾನು ಆಲ್ಮೋಸ್ಟ್ 5 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆನ ಮುಗಿಸ್ಬಿಡ್ತೀನಿ. ಈಗ ಲಾಸ್ಟಲ್ಲಿ ನಾನು ಊದುಬತ್ತಿ ಅಂದರೆ ಗಂಧದ ಕಡ್ಡಿನ ಹಚ್ಚಿ ಪೂಜೆ ಮಾಡಿ ಹಾಗೆ ಲಾಸ್ಟಲ್ಲಿ ಧೂಪನ ಹಾಕ್ತೀನಿ. ಧೂಪ ಹಾಕೋದ್ರಿಂದ ನಾನು ಆಗಲೇ ಹೇಳ್ದಾಗೆ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಆಚೆ ಹೋಗುತ್ತೆ ಮತ್ತು ಒಂದೊಳ್ಳೆ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಅನ್ನೋ ಉದ್ದೇಶಕ್ಕೆ ಲಾಸ್ಟಲ್ಲಿ ನಾವು ಧೂಪ ಹಾಕಿ ಕಂಪ್ಲೀಟ್ ಮಾಡ್ತೀವಿ. ಸೊ ಇವತ್ತಿಂದು ನಂದು ಹುಣ್ಣಿಮೆದು ಪೂಜೆ ಹೀಗೆ ನಾನು ಮಾಡೋದು. ನೀವೆಲ್ಲ ಹೇಗೆ ಮಾಡ್ತೀರಾ ತಿಳಿಸಿ. ನಮ್ಮ ಮನೆಯ ಸಿಂಪಲ್ ಪೂಜೆ ಮುಗೀತು. ಲಾಸ್ಟಲ್ಲಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಆನಂತರ ನಮಸ್ಕಾರ ಮಾಡಿಕೊಂಡು ನಾನು ಪೂಜೆನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.
ಇದೆಲ್ಲ ಪೂಜೆ ಎಲ್ಲ ಆದ ನಂತರ ನಾನು ತಿಂಡಿ ಎಲ್ಲ ರೆಡಿ ಮಾಡಿ ತಿಂಡಿ ಎಲ್ಲ ಕೊಟ್ಟು ಕಳಿಸಿದ್ದು ಆಯಿತು. ಈಗ ನಾನು ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೋಬೇಕು. ಮಧ್ಯಾಹ್ನಕ್ಕೆ ನಾನು ಸಿಂಪಲಾಗಿ ಒಂದು ರಸಮ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ರಸಮ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಏನೂ ತುಂಬ ಈರುಳ್ಳಿಯಾಗಿ ಇನ್ನೇನು ಏನೂ ಬೇಕಾಗಿಲ್ಲ. ತುಂಬ ಕ್ವಿಕ್ಕಾಗಿ ಒಂದು 10-15 ನಿಮಿಷದಲ್ಲೇ ನೀವು ಆರಾಮ್ಸೆ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆಹಣ್ಣು ಹಾಕೋದು ನಿಮಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಹುಳಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಕಾಳುಮೆಣಸು. ರಸಮ್ ಅಂದ ತಕ್ಷಣ ನಾವು ಮೆಣಸು ಜೀರಿಗೆ ಹಾಕ್ತೀವಿ. ಮೆಣಸು ಜೀರಿಗೆ ಹಾಕೋದ್ರಿಂದ ಶೀತ, ಕೆಮ್ಮು, ಕಫ ಇದಕ್ಕೂ ಕೂಡ ಪರಿಹಾರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು 1 ಟೊಮೊಟೊನ ಯೂಸ್ ಮಾಡ್ಕೋತಾ ಇದ್ದೀನಿ. 1 ಟೊಮೊಟೊ ಅಂದರೆ ಜಾಮೂನ್ ಟೊಮೊಟೊ ಬರುತ್ತಲ್ಲ, ಅದನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಟೊಮೊಟೊನೂ ಕೂಡ ನಾನು ಒಗ್ಗರಣೆಗೆ ಯೂಸ್ ಮಾಡ್ಕೋತೀನಿ. ಟೋಟಲಾಗಿ ನಾನು 1.5 ಟೊಮೊಟೊ ಯೂಸ್ ಮಾಡ್ಕೋತೀನಿ. ಸೊ ಟೊಮೊಟೊ ಹಾಕಿದ್ಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಕಾಳುಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಮತ್ತು ಜೀರಿಗೆ ನೀವು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರೋದು ಬಂದು 5-6 ಜನಕ್ಕಾಗುವಷ್ಟು ರಸಮು. ನೀವೇನಾದರೂ ಜಾಸ್ತಿ ಜನಕ್ಕೆ ಯೂಸ್ ಮಾಡ್ಕೊಳ್ಳೋದಾದರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಇಷ್ಟು ಹಾಕ್ಕೊಂಡಿದ್ದಾಗಿದೆ. ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ನಾವು ರುಬ್ಕೋಬೇಕು. ಇಲ್ಲಿ ಯಾವುದೇ ಉರಿಯೋದಾಗಲಿ ಅಥವಾ ಇದು ಬಿಸಿ ಮಾಡಿ ಯಾವುದೂ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಆರಾಮ್ಸಾಗಿ ಒಂದು 5-10 ನಿಮಿಷದಲ್ಲಿ ನೀವು ರಸಮ್ನ ರೆಡಿ ಮಾಡ್ಕೋಬೋದು. ಯಾರಾದರೂ ಗೆಸ್ಟ್ಗಳು ಬಂದಾಗ ಸಡನ್ನಾಗಿ ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ಈಗ ನಾನು ರುಬ್ಬಿದ ಆಗಿದೆ. ಈಗ ನಾನು ಇದನ್ನು ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೋಬೇಕು. ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು. ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದಿದು ಎಣ್ಣೆ ಅದನ್ನೇ ಹಾಕ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ರಿಚ್ ಪ್ರೋಟೀನ್ ಇರುವಂತಹದ್ದಾಗಿರೋದ್ರಿಂದ. ಸೊ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇಲ್ಲಿ 1/4 ಸ್ಪೂನಷ್ಟು ಒಗ್ಗರಣೆಗೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ ನಾನಿಲ್ಲಿ ಜಜ್ಜಿರುವಂತಹ ಬೆಳ್ಳುಳ್ಳಿ 4 ಎಸಳು ಜಜ್ಜಿರುವ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ 1 ಒಣಮೆಣಸಿನ್ಕಾಯಿನ ಅರ್ಧ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಆಗಲೇ ಹೇಳ್ದಾಗೆ ಅರ್ಧ ಟೊಮೊಟೊನ ಇದಕ್ಕೆ ಒಗ್ಗರಣೆಗೆ ಯೂಸ್ ಮಾಡ್ಕೋತೀನಿ. ಒಗ್ಗರಣೆಗೆ ಟೊಮೊಟೊ ಹಾಕೋದು ಏನಕ್ಕೆ ಅಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಆವಾಗವಾಗ ಸ್ವಲ್ಪ ಬಾಯಿ ಸಿಗುತ್ತೆ, ರುಚಿ ಅಂತಲೂ ಕೂಡ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಅರ್ಧ ಟೊಮೊಟೊನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಫ್ರೈ ಆದ ನಂತರ ಸ್ವಲ್ಪ ಅರಶಿನ ಸೇರಿಸ್ಕೋತೀನಿ. ರಸಮ್ಗೆ ಅರಶಿನ ಹಾಕೋದ್ರಿಂದ ನಾವು ಎಷ್ಟೆಲ್ಲ ಇದಾಗುತ್ತೆ ನೋಡಿ, ಜೀರಿಗೆ ಮತ್ತು ಮೆಣಸು ಇದು ಅರಶಿನ ಇದೆಲ್ಲ ಹಾಕೋದ್ರಿಂದ ಆವಾಗಲೇ ಹೇಳ್ದಾಗೆ ನಾನು ಶೀತ, ಕೆಮ್ಮು, ಕಫ ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಹಾಗೆ ನೀವು ಇದನ್ನು ರೈಸ್ಗೆ ತಿನ್ನಬೇಕು ಅಂತ ಏನಿಲ್ಲ, ಆರಾಮ್ಸೆ ನೀವು ಮಾಡಿಕೊಂಡು 1 ಗ್ಲಾಸಷ್ಟು ಕೂಡ ಕುಡಿಬೋದು, ರುಚಿಯಾಗಿರುತ್ತೆ. ಕೆಮ್ಮು ಶೀತ ಇದ್ದಾಗ ಈ ಥರ ಮಾಡ್ಕೊಂಡು ಕುಡಿದಾಗ ತುಂಬಾ ಆರಾಮ ಅಂತ ಅನಿಸುತ್ತೆ, ಹಾಗೆ ಕಫ ಕೂಡ ಕ್ಲಿಯರ್ ಆಗುತ್ತೆ. ಸೊ ಈಗ ನಾನು ಇದೆಲ್ಲ ಹುರಿದಿದ್ದು ಆಗಿದೆ. ಈಗ ನಾನು ರುಬ್ಬಿಟ್ಕೊಂಡಂತಹ ಮಸಾಲೆ ಅಂದರೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಾಗೆ ಜೀರಿಗೆ, ಮೆಣಸು, ಅರಶಿನ ಇದಿಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ಇದಕ್ಕೆ ಸೇರಿಸ್ಕೋತೀನಿ. ನೀವು ತಿಕ್ನೆಸ್ ನೋಡಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಯಾಕೆಂತಂದರೆ ನಮ್ಮ ಮನೇಲಿ ಸ್ವಲ್ಪ ಕುಡಿಯೋದ್ರಿಂದ ರಸಮ್ನ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ. ಅದು ಇವತ್ತು ರೈಸಿಗೆ ಮಾತ್ರ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ತೆಳ್ಳಗಿದ್ದಷ್ಟು ರಸಮ್ ಕುಡಿಯೋದಕ್ಕೆ ತುಂಬಾ ರುಚಿ ಅಂತ ಅನಿಸುತ್ತೆ. ನಾನಿಲ್ಲಿ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಬಿಸಿ ಬಿಸಿ ರಸಮ್ಮು ರೆಡಿಯಾಗುತ್ತೆ. ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಉಪ್ಪಿನಕಾಯಿ ಮತ್ತು ರಸಮ್ಮು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದಾಗ ತುಂಬಾ ರುಚಿ ಅಂತ ಅನಿಸುತ್ತೆ. ಈಗ ನೋಡಿ ನಾನು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು
ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಯಾಕೆಂದರೆ ನಾವು ಯಾವುದೇ ಮಸಾಲೆಗಳನ್ನ ಹುರಿದಿಲ್ಲ, ಅಂದರೆ ಜೀರಿಗೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಟೊಮೊಟೊ ಯಾವುದನ್ನು ಕೂಡ ನಾವು ಹುರಿದಿಲ್ಲ. ಎಲ್ಲನೂ ಕೂಡ ನಾವು ಹಸಿಯಾಗಿ ಹಾಕ್ಕೊಂಡು ರುಬ್ಬಿರೋದ್ರಿಂದ ಇದು ಎಷ್ಟು ಕುದಿಯುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು. ಸೊ ಹಾಗಾಗಿ ನಾನಿಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ನಾನಿಲ್ಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊತೀನಿ. ಕುದಿಸ್ಕೊಂಡು ಆದಮೇಲೆ ನಾನು ಬಿಸಿ ಬಿಸಿ ರಸಮನ್ನ ಸರ್ವ್ ಮಾಡ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ನೀಟಾಗಿ ಮಿಕ್ಸ್ ಮಾಡಿದ್ದು ಆಗಿದೆ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ರಸಮು ಚೆನ್ನಾಗಿ ಕುದೀತಾ ಇದೆ. ಆಲ್ಮೋಸ್ಟ್ ಈಗ ರಸಮು ರೆಡಿಯಾಗಿದೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಆನಂತರ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ರಸಮು ರೆಡಿ ಆಯಿತು. ನಿಮಗೂ ಕೂಡ ಈ ವಿಡಿಯೋ ಲೈಕ್ ಆಯಿತು ಅಂತ ಅನ್ಕೋತೀನಿ. ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈಗ ಬಿಸಿ ಬಿಸಿ ರಸಮನ್ನ ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್.